ಎಲ್ಲರೂ ಸೇರಿ ಈ ಸ್ವಚ್ಛತೆನ ಎಲ್ಲೂ ಕೂಡ ಕಸ ಹಾಕ್ದಂಗೆ ಬ್ಲ್ಯಾಕ್ ಸ್ಪಾಟ್ಗಳಿದ್ದಂಗೆ ಪ್ರಯತ್ನ ಪಡ್ತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಸಾರ್ವಜನಿಕರು ಕೂಡ ಸಹಕರಿಸಬೇಕು ಅಂತ ಇಲ್ಲಿ ಕೇಳ್ಕೊಳ್ತೀವಿ. ಸರ್ ಫೈನು ಯಾವ ರೀತಿ ಹಾಕ್ತೀರಾ ಸರ್? ದಂಡ ಅಂತಂದರೆ ಯಾವ ರೀತಿ? ಏನಾಗಿದೆ ಅಂದರೆ ಸರ್ಕಾರದಿಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ SWM ರೂಲ್ಸು 2016 ಅದ್ರ ಪ್ರಕಾರ ನಾವು ದಂಡ ಹಾಕೋಕ್ಕೆ ಅವಕಾಶ ಇದೆ. ಇನ್ನು ಮುಂದೆ ನಾವು ಸಾರ್ವಜನಿಕರಿಗೆ ರಸ್ತೆ ಬದಲಿ ಕಸ ತಂದು ಹಾಕ್ತಾ ಇದ್ರೆ ಅವ್ರ ಮೇಲೆ ನಾವು ದಂಡ ಹಾಕಿ ಶಿಸ್ತು ಕ್ರಮ ಜರುಗಿಸೋಕ್ಕೆ ನಾವು ಕ್ರಮ ವಹಿಸ್ತೀವಿ. ಈಗಾಗಲೇ ದಂಡ ಹಾಕಿದ್ದೀರಾ ಸರ್? ದಂಡ ಈಗ ಇಬ್ಬರಿಗೆ ಹಾಕಿದ್ದೀವಿ. ಇನ್ನು ಮುಂದೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ದಂಡ ಹಾಕಿ ನಾವು ಕಸ ರಸ್ತೆಗೆ ಹಾಕೋದ ರೀತಿ ನಾವು ತಡೆ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಪುರಸಭೆಯಲ್ಲಿ ಒಟ್ಟು ಒಂದು 35ರಿಂದ 40 ಬ್ಲ್ಯಾಕ್ ಸ್ಪಾಟ್ಸ್ನ ಈಗಾಗಲೇ ಐಡೆಂಟಿಫೈ ಮಾಡಿದ್ದೀವಿ. ಅದಕ್ಕೆ ಕಮ್ಯುನಿಟಿ ಮೊಬಿಲೈಸರ್ ಏನು ಸರ್ಕಾರ ನೇಮಿಸಿದೆ ಅವರ ಸಹಾಯದಿಂದ ನಾವು ಒಂದು 40 ಬ್ಲ್ಯಾಕ್ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಇರೋದು ನಮಗೆ ಮೇಜರ್ ಅಂದರೆ ಅನ್ಯ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಶಾಂತಿನಗರ, ವಿಪರೀತ ಯಾರು ವಿದ್ಯಾವಂತರಿದ್ದಾರೆ ಅವರೇ ಈ ಕೃತ್ಯ ಅಂತ ಕರಿತೀನಿ ನಾನು ಇದನ್ನು. ಈ ಕೃತ್ಯನ ಎಸಗ್ತಾ ಇರೋದು ಅವರೇ. ದಯಮಾಡಿ ನಾನು ಸಾರ್ವಜನಿಕರಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಾರು ಕೂಡ ಈ ಥರ ಬ್ಲ್ಯಾಕ್ ಸ್ಪಾಟ್ಗೆ ಕಸ ತಂದು ಸುರಿದೋಗಿ ತಂದಿದ್ದು ನಮ್ಮ ಪರಿಸರ ಕಸನ ನಿರ್ವಹಣೆ ಮಾಡಿ ಮೂಲದನ್ನೇ ನೀವು ಸೆಗ್ರಿಗೇಷನ್ ಮಾಡಿ ದಯಮಾಡಿ ನಮ್ಮ ವಾಹನಕ್ಕೆ ನೀಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತಾವು ನೂತನವಾಗಿ ಆರೋಗ್ಯ ಅಧಿಕಾರಿಯಾಗಿ ಚನ್ನರಾಯಪಟ್ಟಣ ಪುರಸಭೆಗೆ ಬಂದಿದ್ದೀರಾ. ಈಗ ಏನಂತ ಅನಿಸುತ್ತೆ ಮಂಡ್ಯಕ್ಕೂ ಚನ್ನರಾಯಪಟ್ಟಣದ ನಗರದ ಸ್ವಚ್ಛತೆಗೂ? ಈಗ ಮಂಡ್ಯಕ್ಕಿಂತ ಚನ್ನರಾಯಪಟ್ಟಣ ಉತ್ತಮವಾಗಿ ಸ್ವಚ್ಛತೆ ಕಾಪಾಡ್ತಾವ್ರೆ ಸರ್. ಜೊತೆಗೆ ಸಾರ್ವಜನಿಕರು ಕೂಡ ಸಹಕಾರ ಮಾಡ್ತಾವ್ರೆ. ಇನ್ನು ಮತ್ತೆ ಕೆಲವರು ಎಲ್ಲೆಲ್ಲಿ ಬೇಕು ವಿದ್ಯಾವಂತರುಗಳೇ ಜಾಸ್ತಿ ಈ ರೋಡಲ್ಲಿ ಬೈಕಲ್ಲಿ ಬಂದ್ಬಿಟ್ಟು ಗಾಡಿನಲ್ಲಿ ಬ್ಲ್ಯಾಕ್ ಸ್ಪಾಟ್ ಅಂತ ಒಂದು ಜಾಗ ಇರ್ತದೆ, ಆ ಜಾಗಕ್ಕೆ ಎಸಿತಾ ಇದ್ದ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ರು. ಇತ್ತೀಚೆಗೆ ನಮ್ಮ ಮುಖ್ಯಾಧಿಕಾರಿಗಳು ನಮ್ಮ ಪರಿಸರವೇಂದ್ರ ಆದೇಶದಂತೆ ಹಾಗೂ ಅವರ ಇದರಂತೆ ನಾವು ಕೂಡ ಎಲ್ಲರೂ